ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂದ್ಕೋತೀನಿ. ಸೊ PGCET 2025 2025 PGCET MBA ಮತ್ತು MCAಗೆ ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಸೊ ಜನರಲ್ ಅವೇರ್ನೆಸ್ ಅಲ್ಲಿ ನಿಮಗೆ ತುಂಬ ಟಾಪಿಕ್ಸ್ ಬರ್ತವೆ. ಲಾಟ್ ಆಫ್ ಥಿಂಗ್ಸ್. ಇಟ್ ಇಸ್ ಲೈಕ್ ಅ ಓಷನ್, ಸಮುದ್ರ ಇದ್ದಂಗೆ. ಇದರೊಳಗಡೆ ವೆರಿ ವೆರಿ ಹಾಟ್ ಟಾಪಿಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್, ಸ್ಪೆಷಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್, ಕರೆಂಟ್ ಅಫೇರ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡಬೇಕು ಅನ್ನೋ ಸೀರೀಸ್ ಆಫ್ ಡೆಮೋ ಕ್ಲಾಸಸ್ ನಾವು ಕಂಡಕ್ಟ್ ಮಾಡ್ತೇವೆ ಈ ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಐ ಹೋಪ್ ಎಲ್ಲರೂ ಕೂಡ ಇದು ಬೆನಿಫಿಟ್ ಆಗ್ತಾ ಇದೆ ಅನ್ಕೋತೀನಿ ನಾನು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ವೆರಿ ವೆರಿ ಹಾಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಆಫ್ 2025 2025 ಟ್ರೆಂಡಿಂಗ್ ಟಾಪಿಕ್ ಯಾವುದಪ್ಪ ಅಂದರೆ ಮಹಾಕುಂಭಮೇಳ. ಮಹಾಕುಂಭಮೇಳ ನಿಮಗೆ ಉತ್ತರ ಪ್ರದೇಶ ಪ್ರಯಾಗರಾಜಲ್ಲಿ ಆಯಿತು. ಸೊ ಮುಗೀತು, ಮೊನ್ನೆ ಶಿವರಾತ್ರಿ ಮುಗೀತು. ಅದ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವ ಕೈಂಡ್ ಆಫ್ ಕ್ವಶನ್ಸ್ ಕೇಳ್ತಾರೆ ಹೇಳಕ್ ಬರಲ್ಲ. ಸೊ ಅದಕ್ಕೋಸ್ಕರ ಒಂದು ಫ್ಯಾಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವ ಅನ್ಕೊಂಡು ಇವತ್ತಿನ ಕ್ಲಾಸಲ್ಲಿ ಮಹಾಕುಂಭಮೇಳ 2025, ಸೊ ಇದ್ರ ಬಗ್ಗೆ ಒಂದು ಕೆಲವೊಂದು ಫ್ಯಾಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಈ ಕ್ಲಾಸ್ನ ಮಾಡ್ತಿರೋದು. ವಿಡಿಯೋನ ಎಂಡ್ ವರ್ಗು ನೋಡ್ರಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಎವ್ರಿಬಡಿ, ಪ್ರತಿಯೊಬ್ಬರಿಗೂ ಇನ್ಫಾರ್ಮ್ ಮಾಡಪ್ಪ. ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್, PGCET ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಮಾಡಬೇಕು. ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಸೊ ಇವಾಗಲೂ ಕೂಡ ಆರಾಮಾಗಿ ಜಾಯ್ನ್ ಆಗ್ಬೋದು, ನಾಟ್ ಎ ಪ್ರಾಬ್ಲಮ್. ಸೊ ನಿಮಗೆ ಎಲ್ಲ ಟಾಪಿಕ್ಸ್ ಕೂಡ ಫ್ರಮ್ ದ ಸ್ಕ್ರಾಚ್ ಸಿಗುತ್ತೆ. ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಸಿಗುತ್ತೆ, ಜೊತೆಗೆ ರೆಕಾರ್ಡೆಡ್ ಕ್ಲಾಸಸ್, ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್, ಅದರ ಜೊತೆಗೆ ಸ್ಟಡಿ ಮೆಟೀರಿಯಲ್ ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್. ನಾವು ಏನೇ ಡಿಸ್ಕಸ್ ಮಾಡ್ತೀವಿ ಪ್ರತಿದಿನ ನೋಡ್ತೀರಿ ನೀವು. ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಗೊತ್ತಾಗುತ್ತೆ, ಸಿಗುತ್ತೆ ನಿಮಗೆ. ಮಾರ್ಕೆಟಲ್ಲಿ ಯಾವುದು ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳೋಂಥ ನೆಸೆಸಿಟಿ ಇರಲ್ಲ. ನಾವು ಕೊಡುವಂಥ ಸ್ಟಡಿ ಮೆಟೀರಿಯಲ್ಸ್ ಹೋದರೆ ಇಟ್ ಇಸ್ ಮೋರ್ ದೆನ್ ಎನಫ್. ವೆರಿ ಯೂನಿಫೈಡ್ ಸ್ಟ್ರಕ್ಚರ್ ಆಗಿರೋ ಸ್ಟಡಿ ಮೆಟೀರಿಯಲ್ ನಿಮ್ಗೆ ಸಿಗುತ್ತೆ. ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸ್, ಲೈವ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ರೆಗ್ಯುಲರ್ ಆಗಿ. ನೆಕ್ಸ್ಟ್ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಯು ವಿಲ್ ಬಿ ಗೆಟಿಂಗ್ ಆ್ಯಂಡ್ ಟೆಸ್ಟ್ ಸೀರೀಸ್ ಕೊಡುತ್ತೆ. ಪ್ರತಿದಿನ ನಿಮಗೆ ಡೈಲಿ ಟೆಸ್ಟ್ ಇರುತ್ತೆ. 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 15 ಟೆಸ್ಟು, ಕ್ಲಾಸ್ ವೈಸ್ ರ್ಯಾಂಕಿಂಗು 10 ಟೆಸ್ಟು, ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಸಿಗುತ್ತೆ. ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೈಡ್ 25 ಮಾಕ್ ಟೆಸ್ಟ್ಗಳನ್ನ ಕೊಡುವಂಥ ಇನ್ಸ್ಟಿಟ್ಯೂಟ್ ಫಾರ್ PGCET. ಇಡೀ ಕರ್ನಾಟಕದಲ್ಲಿ ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್. ಜೊತೆಗೆ ಯು ವಿಲ್ ಬಿ ಗೆಟಿಂಗ್ ದ ವೀಕ್ಲಿ ಟೆಸ್ಟ್ ಆನ್ ಸಂಡೇ ನಿಮಗೆ ವೀಕ್ಲಿ ಟೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ದಿಸ್ ದ ಟೆಸ್ಟ್ ಸೀರೀಸ್. ಇದರ ಜೊತೆಗೆ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್. ಅಂದರೆ ಅಂಟಿಲ್ ಎಕ್ಸಾಮ್ಸ್ವರೆಗೂ ನಿಮಗೆ ಫ್ರೀ ಆಗಿ ಆಕ್ಸೆಸ್ ಇರುತ್ತೆ ಪ್ರತಿಯೊಂದು ಬ್ಯಾಚ್ ಕೂಡ. ಸೊ ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ 6361949484 6361949484 these are WhatsApp number and calling number. Definitely you can call on this number and you can join to the batch course. A very very important session start ಮಾಡೋದಕ್ಕೆ ಮುಂಚೆ I just want to tell you one thing. If you can't take the decision, definitely I will tell you ಟಾಪ್ ಕಾಲೇಜ್ ಹೋಗಿ ತುಂಬ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಒಂದು ಸ್ಟ್ರಕ್ಚರ್ಡ್ ವೇ ಆಗಿ ನೀವು ಪ್ರಿಪ್ರೇಷನ್ ಮಾಡಬೇಕು. ಯಾವುದೋ ರಾಂಗ್ ಪ್ಲಾಟ್ಫಾರ್ಮ್ ಅಥವಾ ರಾಂಗ್ ಪ್ಲೇಸಲ್ಲಿ ಹೋಗಿ ಸಫರ್ ಮಾಡೋದಕ್ಕಿಂತ ಧ್ರುವಿಕಾ ಅಕಾಡೆಮಿನ ನೀವು ನಂಬಬಹುದು. ಡೆಫಿನೆಟ್ಲಿ ವಿ ವಿಲ್ ಹೋಲ್ಡ್ ದ್ಯಾಟ್ ಗ್ಯಾರಂಟಿ. ನಿಮಗೆ ಟಾಪ್ ಕಾಲೇಜಲ್ಲಿ ಸಿಗುವಂತಹ ಎಲ್ಲ ಆಪರ್ಚುನಿಟೀಸ್ ದಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಡೆಫಿನೆಟ್ಲಿ ಆ ರೀತಿ ನಿಮಗೆ ಸ್ಟ್ರಕ್ಚರ್ಡ್ ಆಗಿರುವಂತಹ ಬ್ಯಾಚ್ ಕೋರ್ಸ್, ಸ್ಟ್ರಕ್ಚರ್ಡ್ ಆಗಿರುವಂತಹ ಕೋಚಿಂಗ್ ಫಾರ್ PGCET ಈಸ್ ಓನ್ಲಿ ಇನ್ ಧ್ರುವಿಕಾ ಅಕಾಡೆಮಿ. ನೋ ಡೌಟ್ ಅಬೌಟ್ ಇಟ್. No doubt about it. You can call on this number. Definitely we will give you complete information regarding the batch course. Download ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ರೈಟ್, ಚಲೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ದಟ್ ಈಸ್ ಮಹಾಕುಂಭಮೇಳ 2025. ಸೊ ದ ಫಸ್ಟ್ ಪಾಯಿಂಟ್ ದಟ್ ವಿ ನೀಡ್ ಟು ಡಿಸ್ಕಸ್ ದಟ್ ಈಸ್ ಮಹಾಕುಂಭಮೇಳ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ನೋಡ್ರಿ. 2025 2025 ಪ್ರಯಾಗ ಕುಂಭಮೇಳ ಅಥವಾ ನಾವು ಮಹಾಕುಂಭಮೇಳದ ಪ್ರಯಾಗರಾಜದಲ್ಲಿ ನಡೀತು. ಪ್ರಯಾಗ ಕುಂಭಮೇಳ ಆಲ್ಸೋ ನೋನ್ ಆಸ್ 2025 ಮಹಾಕುಂಭಮೇಳ ಶೆಡ್ಯೂಲ್ ಟು ಟೇಕ್ ಪ್ಲೇಸ್ ಫ್ರಮ್ 13th January to 26th February 2025. ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪಿ? ಜನವರಿ 13ರಿಂದ ಸ್ಟಾರ್ಟ್ ಆಯಿತು. 26 ಫೆಬ್ರವರಿಯಿಂದ ಮೊನ್ನೆ ಶಿವರಾತ್ರಿವರೆಗೂ ಮಹಾಕುಂಭಮೇಳ ಪ್ರಯಾಗರಾಜದಲ್ಲಿ ನಡೀತು. ಲೊಕೇಶನ್ ಎಲ್ಲಿ ತಪ್ಪಿದು? ತ್ರಿವೇಣಿ ಸಂಗಮ. ರೈಟ್, ತ್ರಿವೇಣಿ ಸಂಗಮ ಅಂದ್ರೆ ಏನು ಅಂತ ನೆಕ್ಸ್ಟ್ ಬರುವಂಥ ಸ್ಲೈಡ್ಸ್ ಅಲ್ಲಿ ನೋಡುವ. ಸೊ ಇದೆಲ್ಲ ಎಲ್ಲ ಐತಿದಪ್ಪ ಮಹಾಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಆಯಿತು. ಸೊ ತ್ರಿವೇಣಿ ಸಂಗಮ ಎಲ್ಲಿ ಬರುತ್ತಪ್ಪಿ? ಲೈಕ್ ಪ್ರಯಾಗರಾಜದಲ್ಲಿ ಬರುತ್ತೆ. ಯಾವ ಸ್ಟೇಟಲ್ಲಿ ಅಪ್ಪಿ? ಉತ್ತರ ಪ್ರದೇಶದಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಪ್ಪಿ, ಸುಮಾರು 65 ಕೋಟಿ ಜನ ಇನ್ಕ್ಲೂಡಿಂಗ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್, ಇಂಡಿಯಾ ಮತ್ತು ಹೊರಗಿನವ್ರನ್ನ ಸೇರಿಸಿ ಎಷ್ಟು ಜನ ಸ್ನಾನ ಮಾಡಿದ್ರೆ ಇಲ್ಲಿ? 65 ಕೋಟಿ ಜನ. ಜಸ್ಟ್ ಇಮ್ಯಾಜಿನ್. ಇದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಯಿತು. ಇದ್ರ ಮೇಲೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಇವೆಂಟ್ ಇನ್ ದ ವರ್ಲ್ಡ್. 65 ಕೋಟಿ ಜನ ಒಂದು ಕಡೆ ಸ್ನಾನ ಮಾಡಿ ದಟ್ ಅವರು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ತಾರಂದ್ರೆ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಯ್ತಿದ್ದು. ಸೊ ಇದೆಲ್ಲ ಆಯ್ತಪ್ಪಿ ತ್ರಿವೇಣಿ ಸಂಗಮ ಪ್ರಯಾಗರಾಜಲ್ಲಿ ಆಯಿತು, ಉತ್ತರ ಪ್ರದೇಶದಲ್ಲಿ ಸ್ಟೇಟಲ್ಲಿ ಆಯಿತು. ಸೊ ಮೈಥಾಲಜಿಕಲ್ ಒರಿಜಿನ್ ಇದು ಹೆಂಗೆ ಸ್ಟಾರ್ಟ್ ಆಯಿತು? ಮಹಾಕುಂಭಮೇಳ ಹೆಂಗೆ ಸ್ಟಾರ್ಟ್ ಆಯಿತು? ಸೊ ಮಹಾಕುಂಭಮೇಳ ಸ್ಟಾರ್ಟ್ ಆಗಿದ್ದು ಅಥವಾ ಒಂದು ಒರಿಜಿನ್ ಯಾವ ರೀತಿ ಆಯಿತು ಮೈಥಾಲಜಿಕಲಿ?
ರೈಟ್, ಪುರಾಣಗಳಲ್ಲಿ ಏನಿದೆ, ದ ಒರಿಜಿನ್ ಆಫ್ ಅ ಮಹಾಕುಂಭಮೇಳ ಅಥವಾ ಕುಂಭಮೇಳ ಆರ್ ಲಿಂಕ್ಡ್ ದ ಸಮುದ್ರ ಮಂಥನ. ನಿಮಗೆಲ್ಲ ಗೊತ್ತು ಸಮುದ್ರ ಮಂಥನ, ಈ ದೇವತೆಗಳು ಮತ್ತು ಅಸುರರ ನಡುವೆ, ದೇವತೆಗಳು ಮತ್ತು ರಾಕ್ಷಸರ ನಡುವೆ ಈ ಏನು ಅಮೃತಕ್ಕೋಸ್ಕರ ಏನು ಇನ್ನು ಯುದ್ಧ ನಡೆಯುತ್ತಲ್ಲ, ಅದನ್ನು ನಾವು ಸಮುದ್ರ ಮಂಥನ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ಅಮೃತಕ್ಕೋಸ್ಕರ ಏನು ಹೊಡೆದಾಟ ಆಗುತ್ತೆ, ಆ ಟೈಮಲ್ಲಿ ಸಮುದ್ರ ಮಂಥನ ಆರ್ ದ ಚರ್ನಿಂಗ್ ಆಫ್ ದ ಓಷನ್ ವೇರ್ ಗಾಡ್ಸ್, ದಟ್ ಈಸ್ ದೇವಾಸ್ ಅಂಡ್ ಡೆಮಾನ್ಸ್, ಅಸುರಾಸ್ ಕೊಲಾಬರೇಟೆಡ್ ಟು ಆಬ್ಟೈನ್ ಅಮೃತ, ದ ನೆಕ್ಟರ್ ಆಫ್ ಇಮ್ಮಾರ್ಟಾಲಿಟಿ. ಅಂದ್ರೆ ಅಮೃತ ಕೊಡಿದ್ರೆ ಅವರು ಯಾವತ್ತೂ ಸಾಯೋದೇ ಇಲ್ಲ, ಅವ್ರಿಗೆ ಎಂಡ್ ಇರೋದಿಲ್ಲ. ಇದಕ್ಕೋಸ್ಕರ ಸಮುದ್ರ ಮಂಥನ ಆಗುತ್ತೆ. ಅವಾಗ ಈ ಕುಂಭಮೇಳ ಅನ್ನೋದು ಹುಟ್ಟುಕೊಳ್ಳುತ್ತು. ಯಾವ ರೀತಿ ಹುಟ್ಟುಕೊಳ್ಳುತ್ತು? ದಟ್ ಈಸ್ ಅಕಾರ್ಡಿಂಗ್ ಟು ದ ಲೆಜೆಂಡ್, ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಅ ಪಾಟ್ ಕುಂಭ ಕಂಟೈನಿಂಗ್ ಅಮೃತ ಎಮರ್ಜ್ಡ್. ಈ ಸಮುದ್ರ ಮಂಥನ ಆಗುವಾಗ ಅಮೃತ ಇರುವಂತಹ ಒಂದು ಪಾಟ್, ಒಂದು ಕುಂಭ, ಅಂದ್ರೆ ಒಂದು ಕುಂಭ, ಕ್ಯಾನ್ ಯು ಸಿ ಹಿಯರ್, ಒಂದು ಕುಂಭ ಹೊರಗಡೆ ಬಂತು ಸಮುದ್ರ ಮಂಥನದಲ್ಲಿ. ರೈಟ್, ಸೊ ಯಾವಾಗ ದೇವತೆ ಮತ್ತು ಅಸುರರ ನಡುವೆ ಆಗುವಾಗ, ರೈಟ್, ಸೊ ದೇವಾಸ್ ಅಸುರ ನಡುವೆ ಆಗುವಾಗ ಈ ಒಂದು ಅಮೃತಕ್ಕೋಸ್ಕರ ಹೊಡೆದಾಟ ಆಗುವಾಗ ಈ ಕುಂಭ ಹೊರಗಡೆ ಬಂತು, ಅದರಲ್ಲಿ ಅಮೃತ ಇತ್ತು. ಸೊ ಟು ಪ್ರಿವೆಂಟ್ ದ ಡೆಮಾನ್ಸ್ ಫ್ರಮ್ ಕ್ಲೇಮಿಂಗ್ ಇಟ್, ಲಾರ್ಡ್ ವಿಷ್ಣು ಡಿಸ್ಟಿಂಗ್ವಿಶ್ಡ್ ಆಸ್ ಅ ಮೋಹಿನಿ ಟುಕ್ ದ ಪಾಟ್ ಅಂಡ್ ಫ್ಲೆಡ್. ಅಂದರೆ ಈ ವಿಷ್ಣು ಏನಿರ್ತಾರಲ್ಲ, ಈ ಒಂದು ಕುಂಭ, ಈ ಒಂದು ಅಮೃತ ಈ ರಾಕ್ಷಸರ ಕೈಗೆ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಷ್ಣು ಏನು ಮಾಡ್ತಾರೆ, ಮೋಹಿನಿ ಅವತಾರ ಎತ್ತಿ ಆ ಒಂದು ಕುಂಭನ ತಗೊಂಡು ಅಲ್ಲಿಂದ ಹೋಗ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಅಲ್ಲಿಂದ ಹೋಗ್ತಾರೆ. ಯಾಕೆ? ರಾಕ್ಷಸರ ಕೈಗೆ ಸಿಗಬಾರ್ದು ಈ ಒಂದು ಅಮೃತಗೋಸ್ಕರ. ಇನ್ ದ ಪ್ರೊಸೆಸ್ ಡ್ರಾಪ್ಸ್ ಆಫ್ ಅಮೃತ ಫೆಲ್ ಅಟ್ 4 ಲೊಕೇಶನ್ಸ್. ಯಾವಾಗ ಈ ಮೋಹಿನಿ ಅವತಾರದಲ್ಲಿ ವಿಷ್ಣು ಯಾವಾಗ ಹೋಗ್ತಾ ಇರ್ತಾರೆ 4 ಡ್ರಾಪ್ಸ್, 4 ಡ್ರಾಪ್ಸ್ ಆಫ್ ಅಮೃತ ಇಂಡಿಯಾದಲ್ಲಿ 4 ಪ್ಲೇಸಲ್ಲಿ ಬೀಳುತ್ತೆ. ಎಲ್ಲದು? ಒಂದು ಪ್ರಯಾಗ್ರಾಜ್, 2 ಹರಿದ್ವಾರ, 3 ಉಜ್ಜಯನ್ ಆ್ಯಂಡ್ 4 ನಾಶಿಕ್. 4 ಪ್ಲೇಸಲ್ಲಿ ಅಮೃತ ಬೀಳುತ್ತೆ. ಎಲ್ಲೆಲ್ಲೂ ಒಂದು ಪ್ರಯಾಗ್ರಾಜಲ್ಲಿ ಬೀಳುತ್ತೆ, ಇನ್ನೊಂದು ಹರಿದ್ವಾರದಲ್ಲಿ ಬೀಳುತ್ತೆ, 3 ಉಜ್ಜಯನದಲ್ಲಿ ಬೀಳುತ್ತೆ, 4 ನಾಸಿಕ್ದಲ್ಲಿ ಬೀಳುತ್ತೆ. ಅರ್ಥ ಆಗ್ತಿದೆಯಾ? ಸೊ ಯಾವಾಗ ಮೋಹಿನಿಯಾಗಿ ಈ ವಿಷ್ಣು ಆ ಒಂದು ಕುಂಭ, ಆ ಒಂದು ಅಮೃತ ರಾಕ್ಷಸರ ಕೈ ಸಿಗಬಾರ್ದು ಅಂತ ತೊಗೊಂಡು ಹೋಗ್ತಾರೆ. ಹೋಗುವಾಗ 4 ಡ್ರಾಪ್ ಬೀಳುತ್ತೆ. ಎಲ್ಲೆಲ್ಲಿ? ಇಂಡಿಯಾದಲ್ಲಿ 4 ಪ್ಲೇಸ್, ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ, ನಾಶಿಕ್, ಈ 4 ಪ್ಲೇಸಲ್ಲಿ ಬೀಳುತ್ತೆ. ರೈಟ್, ಸೊ ಒರಿಜಿನ್ ಹೆಂಗಾಯ್ತು, ಹೆಂಗೆ ಸ್ಟಾರ್ಟ್ ಆಯಿತು? ದೀಸ್ ಸೈಟ್ಸ್ ಯಾವ್ಯಾವು? 4 ಸೈಟ್ಸು. ಯಾವುದೋ ಒಂದು ಪ್ರಯಾಗ್ರಾಜ್ ಆಗಿರಲಿ, ಒಂದು ಹರಿದ್ವಾರ್, ಉಜ್ಜಯಿನಿ, ನಾಶಿಕ್. ದೀಸ್ 4 sites since became sacred pilgrimage destination for Hindus believed to bestow spiritual benefits upon those who bath in their waters during the festival. ಈ ಹಬ್ಬಗಳಲ್ಲಿ ಯಾರು ಈ ಒಂದು ನದಿಗಳಲ್ಲಿ, ಈ ಗಂಗಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಮೈಥಾಲಜಿಕಲಿ ಒಂದು ಬಿಲೀವ್ ಮಾಡ್ತಾ ಬರ್ತಾರೆ. ಬಾತಿಂಗ್ ಇನ್ ದ ಸ್ಯಾಕ್ರೆಡ್ ರಿವರ್ಸ್ ಸೇಡ್ ಟು ಪ್ಯೂರಿಫೈ ದ ಬಾಡಿ, ಮೈಂಡ್ ಆ್ಯಂಡ್ ಸೋಲ್, ವಾಷಿಂಗ್ ಅವೇ ಅಕ್ಯುಮುಲೇಟೆಡ್ ಕರ್ಮ ಆ್ಯಂಡ್ ನೆಗೆಟಿವಿಟೀಸ್. ಸೊ ಈ ಒಂದು ಸ್ನಾನ ಮಾಡೋದ್ರಿಂದ ಒಂದು ನೆಗೆಟಿವಿಟಿ ಹೋಗುತ್ತೆ, ಮತ್ತು ನಮ್ಮ ಬಾಡಿ ಪ್ಯೂರಿಫೈ ಆಗುತ್ತೆ, ಸೋಲ್ ಪ್ಯೂರಿಫೈ ಆಗುತ್ತೆ, ಮತ್ತು ಮೈಂಡ್ ಕೂಡ ಪ್ಯೂರಿಫೈ ಆಗುತ್ತೆ. ಇಟ್ ಈಸ್ ಒಂದು ಏನಪ್ಪ, ಇದೊಂದು ಒಂದು ಮೈಥಾಲಜಿಕಲಿ ಒಂದು ಏನಪ್ಪ, ಒಂದು ಥಿಂಕಿಂಗ್ ಇದೊಂದು. ಆಲ್ರೈಟ್, ಇದೊಂದು ಕಥೆಯ ರೂಪದಲ್ಲಿ, ಒಂದು ಪುರಾಣ ರೂಪದಲ್ಲಿ ಬಂತಿದ್ದು. ಬಟ್ ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಬಿಲೀಫ್ ಇದೆ. ಏನು ಬಿಲೀಫ್ ಅಪ್ಪ ಅಂದರೆ, ನಿಮಗೆಲ್ಲ ಗೊತ್ತು, ಈ ಸಾಧುಗಳು, ನಾಗಾ ಸಾಧುಗಳಾಗಿರಲಿ, ಸ್ವಾಮಿಗಳಾಗಿರಲಿ ಈ ಮಹಾಕುಂಭಮೇಳಕ್ಕೆ ಅಥವಾ ಕುಂಭಮೇಳಕ್ಕೆ ಬರ್ತಾರೆ. ಸೊ ಯಾಕೆ ಬರ್ತಾರೆ? ಇನ್ನೊಂದು ಏನೊಂದು ಸೈಡ್ ಆಫ್ ದ ಸ್ಟೋರಿ ಇದೆ. ಎಲ್ಲ ಒಂದು ಸ್ವಾಮೀಜಿಗಳು, ಎಲ್ಲ ನಾಗಾ ಸಾಧುಗಳು ಮತ್ತು ಎಲ್ಲ ಅಘೋರಿಗಳು ಒಂದು ಕಡೆ ಸೇರಿಕೊಂಡು ಸಮಾಜದ ಆಗು ಹೋಗುಗಳು, ಏನೋ ಒಂದು ಸೊಸೈಟಿದಲ್ಲಿ ಏನೇನು ಕೆಟ್ಟದ್ದಿರ್ತವೆ ಅದನ್ನು ಸರಿ ಮಾಡೋದು ಹೆಂಗೆ, ಒಂದು ಸಮಾಲೋಚನೆಗಳಾಗಲಿ ಅನ್ನೊಂದು ಕಾರಣಕ್ಕೋಸ್ಕರ ಕುಂಭಮೇಳ ಮಾಡಿ ಎಲ್ಲರೂ ಕೂಡ ಬಂದು ಸೇರ್ಕೋತಾರೆ. ಸೊ ಇದೊಂದು ಬಿಲೀಫು. ಬಟ್ ಮೈಥಾಲಜಿಕಲಿ ಇಟ್ ಇಸ್ ಒಂದು ಬಿಲೀಫ್ ಇದೆ. ಯಾವುದು? ಸಮುದ್ರ ಮಂಥನದಲ್ಲಿ ವಿಷ್ಣು ಏನು ಕುಂಭ ಬರುತ್ತೆ ಅಥವಾ ಒಂದು ಅಮೃತ ಬರುತ್ತೆ, ಅದು ರಾಕ್ಷಸರ ಕೈಯಲ್ಲಿ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡು ಹೋಗ್ತಾ ಇರ್ತಾರೆ ವಿಷ್ಣು. ಮೋಹಿನಿ ಅವತಾರದಲ್ಲಿ ಅವಾಗ 4 ಡ್ರಾಪ್ಸ್ ಬೀಳುತ್ತೆ. ಎಲ್ಲೆಲ್ಲಿ? ಪ್ರಯಾಗ್ರಾಜದಲ್ಲಿ, ನಾಶಿಕದಲ್ಲಿ, ಇನ್ನೊಂದು ನಿಮಗೆ ಉಜ್ಜಯಿನದಲ್ಲಿ, ಇನ್ನೊಂದು ಯಾವುದಪ್ಪಿ, ದಟ್ ಈಸ್ ಹರಿದ್ವಾರದಲ್ಲಿ. ರೈಟ್, ಸೊ ನೆಕ್ಸ್ಟು ಶಾಹಿ ಸ್ನಾನ ವರ್ಸಸ್ ಅಮೃತ ಸ್ನಾನ. ಇಲ್ಲಿ 2 ಟೈಪ್ ಆಫ್ ಸ್ನಾನ ಬರುತ್ತೆ. ನಿಮಗೆಲ್ಲ ಸ್ಯಾಕ್ರೆಡ್ ಬಾತ್ ಅಂತ ಹೇಳಿದೆ ನಾನು. ಶಾಹಿ ಸ್ನಾನಕ್ಕೆ ಮತ್ತು ಅಮೃತ ಸ್ನಾನಕ್ಕೆ ಏನು ಡಿಫ್ರೆನ್ಸು? ವಾಟ್ ಈಸ್ ದ ಡಿಫ್ರೆನ್ಸ್? ಶಾಹಿ ಸ್ನಾನ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ರಾಯಲ್ ಬಾತ್ ಡೇಟಿಂಗ್ ಬ್ಯಾಕ್ ಟು ಅರ್ಲಿ 19th century. ಈ ಶಾಹಿ ಸ್ನಾನ ಇನ್ನೊಂದು ಹೆಸರು ಏನು ಕರೀತಾರೆ? ರಾಯಲ್ ಸ್ನಾನ ಅಂತ ಕರೀತಾರೆ, ರಾಯಲ್ ಬಾತ್. ಸೊ ಇದು 19ನೇ ಶತಮಾನದಲ್ಲಿ ಸ್ಟಾರ್ಟ್ ಆಯಿತು. ರೈಟ್, ಸೊ ಈ ಒಂದು ವರ್ಡ್ ಶಾಹಿ ಸ್ನಾನ, ಇಟ್ ವಾಸ್ ಯೂಸ್ಡ್ ಫಸ್ಟ್ ಇನ್ ದ ಇಯರ್ ಆಫ್ 1801 ಡ್ಯೂರಿಂಗ್ ದ ರೇನ್ ಆಫ್ ಪೇಶ್ವಾಸ್. ಈ ಪೇಶ್ವಾಗ ಯಾರಿದ್ರು ನೋಡ್ರಿ, ಮರಾಠ ಪೇಶ್ವಾಸ್ ಇದ್ರಲ್ಲ 1801ರಲ್ಲಿ, ಅವಾಗ ಫಾರ್ ದ ಫಸ್ಟ್ ಟೈಮ್ ಶಾಹಿ ಸ್ನಾನ ಅಂತ ಒಂದು ವರ್ಡ್ ಹುಟ್ಕೊಳ್ಳುತ್ತು. ದಿಸ್ ನೊಮೆನ್ಕ್ಲೇಚರ್ ಶೋಸ್ ಮೊಘಲ್ ಇನ್ಫ್ಲೂಯೆನ್ಸ್ over Indian culture since Shahi is an Urdu word that means royal or the majestic. So ಈ ಮೊಘಲ್ ಎಂಪೈರ್ ಅವರು ಶಾಹಿ ಅಂದ್ರೆ ಏನಪ್ಪ, ದಟ್ ಈಸ್ ಅನ್ ರಾಯಲ್ ಅಂತ ಕರಿತಾ ಇದ್ರು. ಸೊ
ಈ ಶಾಹಿ ಸ್ನಾನ ಮಾಡೋದ್ರಿಂದ ಅವರಿಂದ ಮುಕ್ತಿ ಸಿಗುತ್ತೆ, ಮೊಘಲರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮರಾಠ ಅಥವಾ ಪೇಶ್ವಾದೇನು ಆಡಳಿತ ಇದಲ್ಲ 1801 ಒಳಗಡೆ ಅವಾಗಿಂದ ಶಾಹಿ ಸ್ನಾನ ಅದೇನದು ಸ್ಟಾರ್ಟ್ ಆಯಿತು. ನೆಕ್ಸ್ಟು ಅಮೃತ ಸ್ನಾನ ಆರ್ ನೆಕ್ಟರ್ ಬಾತ್ ಅಂತ ಕರೀತಾರೆ. ಸೊ ಶಾಹಿ ಸ್ನಾನ ಅಂದರೆ ದಟ್ ಈಸ್ ಅ ರಾಯಲ್ ಬಾತ್. ಅಮೃತ ಸ್ನಾನ ದಟ್ ಈಸ್ ಅ ನೆಕ್ಟರ್ ಬಾತ್. ಡ್ರಾಸ್ ಫ್ರಮ್ ದ ಏನ್ಷಿಯಂಟ್ ಸಂಸ್ಕೃತ್ ಅಂಡ್ ಎಂಫಸೈಸಸ್ ದ ಡಿವೈನ್ ಅಂಡ್ ಪ್ಯೂರಿಫೈಯಿಂಗ್ ದ ಕ್ವಾಲಿಟೀಸ್ ಅಸೋಸಿಯೇಟ್ ವಿತ್ ದ ವಾಟರ್ ಇನ್ ಹಿಂದೂ ಫಿಲಾಸಫಿ. ನಾವೊಂದು ಬರೀ ಸಮುದ್ರನ ನೋಡ್ಬಿಟ್ರೆ ಬರೀ ಅದರ ನೀರು ಅಂತ ಕನ್ಸಿಡರ್ ಮಾಡಿರ್ತೀವಿ. ಬಟ್ ಇಫ್ ಯು ಗೋ ಟು ಮೈಥಾಲಜಿಕಲಿ ಹೋದರೆ, ಸೊ ಸಮುದ್ರ ಅಂತ ಅಂದರೆ ಇಟ್ ಇಸ್ ಅ ಎಮೋಷನ್, ಇಟ್ ಇಸ್ ಅ ಪ್ಯೂರಿಫೈಯಿಂಗ್ ವಾಟರ್ ಅಂತ ಕರಿತೀವಿ ನಾವು. ಸಮುದ್ರ ಅಥವಾ ನದಿಗಳು ಅಂದರೆ ಇಟ್ ಇಸ್ ಅ ಪ್ಯೂರಿಫೈಯಿಂಗ್ ಸೋಲ್ಸ್ ಅಂತ ಕರಿತೀವಿ. ಮನುಷ್ಯನನ್ನ ಮೈಂಡು, ಸೋಲು ಮತ್ತು ಬಾಡಿನ ಪ್ಯೂರಿಫೈ ಮಾಡುತ್ತೆ. ಸೊ ಅಮೃತ ಸ್ನಾನ ಇದು ಏನ್ಷಿಯಂಟ್ ಸಂಸ್ಕೃತಿಯಿಂದ ಬಂದಿದೆ, ಏನ್ಷಿಯಂಟ್ ಟೈಮಿಂದ ಸಂಸ್ಕೃತದಲ್ಲಿ ಬಂದಿದೆ ಅಮೃತ ಸ್ನಾನ ಅನ್ನೋದು, ರೈಟ್. ಸೊ ಹಿಂದೂ ಫಿಲಾಸಫಿದಲ್ಲಿ ಬಂದಿದೆ. ದ ಟರ್ಮ್ ಅಮೃತ ಸಿಗ್ನಿಫೈಸ್ ಇಮ್ಮಾರ್ಟಾಲಿಟಿ ಆ್ಯಂಡ್ ಪ್ಯೂರಿಟಿ ಅಲೈನಿಂಗ್ ಮೋರ್ ಕ್ಲೋಸ್ಲಿ ವಿತ್ ದ ಟ್ರೆಡಿಷನಲ್ ಹಿಂದೂ ಬಿಲೀಫ್ಸ್. ಸೊ ಅಮೃತ ಸಿಗ್ನಿಫೈಯಿಂಗ್ಸ್ ಏನಪ್ಪ ಅಂದರೆ ಇಮ್ಮಾರ್ಟಾಲಿಟಿ, ಪ್ಯೂರಿಟಿ ಸಿಗುತ್ತೆ ಆ ಒಂದು ಮನುಷ್ಯರಿಗೆ, ಅದಕ್ಕೋಸ್ಕರ ಅಮೃತ ಸ್ನಾನ ಅಂತ ಕರೀತಾರೆ. ಸೊ ಶಾಹಿ ಸ್ನಾನ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1801, ಯಾವಾಗ ಪೇಶ್ವಾ ಏನು ಆಡಳಿತ ಆ ಟೈಮಲ್ಲಿ ರೈಟ್. ಸೊ ಬಟ್ ಅಮೃತ ಸ್ನಾನ ಏನ್ಷಿಯಂಟ್ ಸಂಸ್ಕೃತ ಟೆಕ್ಸ್ಟ್ ಒಳಗಡೆ ಕೂಡ ಬಂದಿದೆ. ನೆಕ್ಸ್ಟ್ ಬರುತ್ತಪ್ಪಿ, ಇನ್ ಅ ಮೇಜರ್ ಕಲ್ಚರ್ ಚೇಂಜ್ ದ ಉತ್ತರ ಪ್ರದೇಶ್ ಗವರ್ಮೆಂಟ್ ಲೆಡ್ ಬೈ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಹ್ಯಾಸ್ ಫೈನಲಿ ರಿಸಾಲ್ವ್ಡ್ ಟು ರಿಪ್ಲೇಸ್ ದ ಟರ್ಮ್ ಶಾಹಿ ಸ್ನಾನ ವಿತ್ ಅಮೃತ ಸ್ನಾನ. ಇಲ್ಲಿ ನೋಡ್ರಿ, ಯೋಗಿ ಆದಿತ್ಯನಾಥರು ಮುಂಚೆ ಏನು ಕರಿತಾ ಇದ್ರಪ್ಪ, ಇದನ್ನ ಶಾಹಿ ಸ್ನಾನ ಅಂತ ಕರಿತಾ ಇದ್ರು, ಶಾಹಿ ಸ್ನಾನ. ಸೊ ಇದು ಬಿಕಾಸ್ ಆಫ್ ಡ್ಯೂರಿಂಗ್ ದ ಮೊಘಲ್ ಎಂಪೈರ್ ಇದ್ದಾಗ ಅಥವಾ ಪೇಶ್ವಾ ಆಡಳಿತ ಇದ್ದಾಗ ಶಾಹಿ ಸ್ನಾನ ಅಂತ ಕರಿತಾ ಇದ್ರು. ಬಟ್ ಇವಾಗ ಏನಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಶಾಹಿ ಸ್ನಾನ ಈಸ್ ಟರ್ಮ್ಡ್ ಆಸ್ ಅಮೃತ ಸ್ನಾನ. ಶಾಹಿ ಸ್ನಾನ ಅಮೃತ ಸ್ನಾನ ಬೇರೆ ಬೇರೆ ಅಲ್ಲ, ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಅವಾಗ ಶಾಹಿ ಸ್ನಾನ ಅಂತ ಕರೀತಾರೆ, ಇವಾಗ ಅಮೃತ ಸ್ನಾನ ಅಂತ ಕರೀತಾರೆ. ಯಾಕೆ ಶಾಹಿ ಸ್ನಾನ? ಡ್ಯೂರಿಂಗ್ ಮೊಘಲ್ಸ್ ಎಂಪೈರ್ ಇದ್ದಾಗ ಅಥವಾ ಪೇಶ್ವಾ ಇದ್ದಾಗ, ಸೊ ಅವಾಗ ಶಾಹಿ ಸ್ನಾನ ಅಂತ ಕರೀತಾರೆ. ಯಾಕಂತ ಹೇಳಿದೆ ನಾನು, ಅದನ್ನ ನೊಮೆನ್ಕ್ಲೇಚರ್ ಆ ಒಂದು ಹೆಸರನ್ನ ಚೇಂಜ್ ಮಾಡಿ ಅಮೃತ ಸ್ನಾನ ಅಂತ ಹೆಸರಿಟ್ರು 2025ರಲ್ಲಿ. ದಿಸ್ ಡೆವಲಪ್ಮೆಂಟ್ ಈಸ್ ಅ ರೆಸ್ಪಾನ್ಸ್ ಟು ದ ನೀಡ್ ಆಫ್ ಗ್ಲೋರಿಫೈ ಏನ್ಷಿಯಂಟ್ ಟ್ರೆಡಿಷನ್ ಆ್ಯಂಡ್ ರಿವೈವ್ ಹಿಂದೂ ರಿಚುವಲ್ಸ್ ಇನ್ ದ ಒರಿಜಿನ್ ಆಫ್ ಸಂಸ್ಕೃತ್ ಟರ್ಮಿನಾಲಜಿ ಇನ್ಸ್ಟೆಡ್ ಆಫ್ ಉರ್ದು. ಅಂದರೆ ಈ ಶಾಹಿ ಸ್ನಾನ ಅನ್ನೋದು ಉರ್ದು, ಶಾಹಿ ಈಸ್ ಅ ಉರ್ದು, ರೈಟ್. ಅದನ್ನು ಅಮೃತ ಸ್ನಾನ ಅಂತ ಮಾಡೋದ್ರಿಂದ ಏನಾಗುತ್ತೆ, ಹಿಂದೂ ಕಲ್ಚರ್ ಇನ್ನು ಸ್ವಲ್ಪ ಜಾಸ್ತಿ ಜನ ಅಟ್ರಾಕ್ಷನ್ ಆಗ್ತಾರೆ, ಓನ್ಲಿ ಬಿಕಾಸ್ ಆಫ್ ಅಟ್ರಾಕ್ಷನ್. ಮತ್ತು ಒಂದು ಹಿಂದೂ ಮೈಥಾಲಜಿಕಲಿ ಒಂದು ಪುನರುಜ್ಜೀವನ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಶಾಹಿ ಸ್ನಾನದಿಂದ ಅಮೃತ ಸ್ನಾನ ಅನ್ನೋ ಒಂದು ಹೆಸರಿಗೆ ತಂದ್ರೆ ಇದನ್ನ, ರೈಟ್. ಸೊ ನೆಕ್ಸ್ಟ್ ಬರುತ್ತೆ, ಎಷ್ಟು ಟೈಪ್ಸ್ ಆಫ್ ಕುಂಭಮೇಳ ಇದಾವೆ ಸರ್? ಎಷ್ಟು ಟೈಪ್ ಆಫ್ ಕುಂಭಮೇಳ ಇದಾವೆ? ಫಸ್ಟ್ ಕೈಂಡ್ ದಟ್ ಈಸ್ ಪೂರ್ಣ ಕುಂಭಮೇಳ. ಪೂರ್ಣ ಕುಂಭಮೇಳ ಅದು ಆಗೋದು ಪ್ರತಿ 12 ವರ್ಷಕ್ಕೆ. ಎಕ್ಸಾಂಪಲ್ ಕೇಳ್ಬೋದು, ಪೂರ್ಣ ಕುಂಭಮೇಳ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಹೌ ಮೆನಿ ಇಯರ್ಸ್? ಎಷ್ಟು ವರ್ಷಕ್ಕೊಂದ್ಸಲ ಪೂರ್ಣ ಕುಂಭಮೇಳ ಆಗುತ್ತೆ? ದಟ್ ಈಸ್ 12 ವರ್ಷಕ್ಕೊಂದ್ಸಲ ಪೂರ್ಣ ಕುಂಭಮೇಳ ಆಗುತ್ತೆ. ಎಲ್ಲೆಲ್ಲಾಗುತ್ತಪ್ಪಿ? ಲೊಕೇಶನ್ ನಾಸಿಕ್, ಉಜ್ಜೈನ್, ಪ್ರಯಾಗ್ರಾಜ್, ಹರಿದ್ವಾರ್. 4 ಸ್ಥಳದಲ್ಲಿ ಮಾತ್ರ ಕುಂಭಮೇಳ ಆಗೋದು. ಅದರಲ್ಲಿ ಪೂರ್ಣ ಕುಂಭಮೇಳ ಆಗೋದು ಇದೇ 4 ಸ್ಥಳದಲ್ಲಿ. ಯಾವುದು? ಪ್ರಯಾಗ್ರಾಜ್, ನಾಸಿಕ್, ಉಜ್ಜಯನ್, ಹರಿದ್ವಾರ್. ಪೂರ್ಣ ಕುಂಭಮೇಳ ಆಗೋದು 12 ವರ್ಷಕ್ಕೊಂದ್ಸಲ, ರೈಟ್. ಸೊ ಪೂರ್ಣ ಕುಂಭಮೇಳ ಇಸ್ ಹೆಲ್ಡ್ 4 places ಎವ್ರಿ 12 years. ಎಷ್ಟ? 12 ವರ್ಷಕ್ಕೊಂದ್ಸಲ ಆಗುತ್ತೆ ಇದು 4 ಪ್ಲೇಸಲ್ಲಿ. ಒಂದು ನಾಸಿಕ್ ಕುಂಭಮೇಳ ನಾಸಿಕ್ದಲ್ಲಿ ಆಗುತ್ತೆ, ಆನ್ ದ ಬ್ಯಾಂಕ್ಸ್ ಆಫ್ ಗೋದಾವರಿ ರಿವರ್. ಎಕ್ಸಾಂಪಲ್ ಕೇಳ್ಬೋದು, ನಾಸಿಕ್ ಕುಂಭಮೇಳ ಇಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ವಿಚ್ ಬ್ಯಾಂಕ್ ರಿವರ್? ಯಾವ ರಿವರ್ ನದಿಯಲ್ಲಿ ನಾಸಿಕ್ ಕುಂಭಮೇಳ ಆಗುತ್ತೆ? ನಾಸಿಕ್ ಬರೋದು ಗೋದಾವರಿ ನದಿ ತಟದಲ್ಲಿ. ಸೊ ಹಾಗಾಗಿ ನಾಸಿಕ್ ಕುಂಭಮೇಳ ಇಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ಗೋದಾವರಿ ರಿವರ್, ಬ್ಯಾಂಕ್ಸ್ ಆಫ್ ಗೋದಾವರಿ ರಿವರ್. ನೆಕ್ಸ್ಟ್ ಉಜ್ಜಯಿನಿ ಕುಂಭಮೇಳ ಇಸ್ ಗೋಯಿಂಗ್ ಟು ಹ್ಯಾಪನ್, ದಟ್ ಈಸ್ ಶಿಪ್ರಾ ರಿವರ್. ಯಾವುದು? ಉಜ್ಜಯಿನಿ ಕುಂಭಮೇಳ ಆಗೋದಿಲ್ಲಪ್ಪಿ, ಶಿಪ್ರಾ ರಿವರ್ ದಡದಲ್ಲಾಗುತ್ತೆ, ಆನ್ ದ ಬ್ಯಾಂಕ್ಸ್ ಆಫ್ ಶಿಪ್ರಾ ರಿವರ್. ನೆಕ್ಸ್ಟ್ ಪ್ರಯಾಗ್ರಾಜ್ ಕುಂಭಮೇಳ ಆಗೋದು ಕಾನ್ಫ್ಲುಯೆನ್ಸ್ ಆಫ್ ಗಂಗಾ, ಯಮುನಾ, ಸರಸ್ವತಿ. ಇದನ್ನೇ ನಾವು ತ್ರಿವೇಣಿ ಸಂಗಮ ಅಂತ ಕರೆದಿದ್ದು. ಸೊ ನೆನ್ಪಿಟ್ಕೊಡ್ರಿ, ತ್ರಿವೇಣಿ ಸಂಗಮ ಎಲ್ಲಿದೆ? ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿದೆ. ಇಲ್ಲಿ ಯಾವ್ಯಾವ ನದಿಗಳು ಕೂಡ್ಕೋತವೆ? ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು, ಅದಕ್ಕೆ ತ್ರಿವೇಣಿ ಸಂಗಮ. 3 ನದಿಗಳು ಕೂಡುವಂತಹ ಸ್ಥಳದಲ್ಲಿ ಪ್ರಯಾಗ್ರಾಜ್ದಲ್ಲಿ ತ್ರಿವೇಣಿ ಸಂಗಮ ಇದೆ. ಯಾವ್ಯಾವ ನದಿಗಳು? ಗಂಗಾ, ಯಮುನಾ, ಸರಸ್ವತಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 4ನೇ ಪೂರ್ಣ ಕುಂಭಮೇಳ ಆಗುತ್ತೆ, ದಟ್ ಇಸ್ ಹರಿದ್ವಾರದಲ್ಲಿ. ಯಾವ ನದಿ ತಟದಲ್ಲಿ? ಗಂಗಾ ನದಿ ತಟದಲ್ಲಾಗುತ್ತೆ. ಈಗ ನೋಡ್ರಿ, ಎಕ್ಸಾಂಪಲ್ ಉಜ್ಜಯಿನದಲ್ಲಿ 2016ರಲ್ಲಿ ಆಗಿತ್ತು. ನೆಕ್ಸ್ಟ್ ಯಾವಾಗ ಆಗುತ್ತಪ್ಪಿ? 2028ರಲ್ಲಿ ಆಗುತ್ತೆ. 12 ವರ್ಷ ಆಯಿತು. 16ರಿಂದ 28 12 ವರ್ಷ ಆಯಿತು. ಅದೇ ರೀತಿ 4 ಟೈಪ್ ಆಫ್ ಪೂರ್ಣ ಕುಂಭಮೇಳ ಇದಾವೆ. ಒಂದು ನಾಸಿಕ್ ಕುಂಭಮೇಳ, ಗೋದಾವರಿ ನದಿ. ಉಜ್ಜಯಿನಿ ಕುಂಭಮೇಳ, ಶಿಪ್ರಾ ನದಿ. ಪ್ರಯಾಗ್ರಾಜ್ ಕುಂಭಮೇಳ, ದಟ್ ಈಸ್ ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ. ಹರಿದ್ವಾರ್ ಕುಂಭಮೇಳ, ದಟ್ ಈಸ್ ಇನ್ ಗಂಗಾ ರಿವರ್
ದಡದಲ್ಲಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತಪ್ಪಿ ಅರ್ಧ ಕುಂಭಮೇಳ ಬರುತ್ತೆ. ಸೆಕೆಂಡ್ ಟೈಪ್ ಆಫ್ ಕುಂಭಮೇಳ. ಪೂರ್ಣ ಕುಂಭಮೇಳ ಆಯಿತು. ನೆಕ್ಸ್ಟ್ ಅರ್ಧ ಕುಂಭಮೇಳ. ದಟ್ ಈಸ್ ಒನ್ಸ್ ಇನ್ ಎವ್ರಿ 6 years. ಪೂರ್ಣ ಕುಂಭಮೇಳ 12 ವರ್ಷಕ್ಕೊಂದ್ಸಲ, ಅರ್ಧ ಕುಂಭಮೇಳ 6 ವರ್ಷಕ್ಕೊಂದ್ಸಲ. ಅರ್ಧ ಮಾಡ್ರಿ. ಲೈಕ್ ಎಲ್ಲಾಗುತ್ತಪ್ಪ ಇದು ಲೊಕೇಶನ್ ಪ್ರಯಾಗ್ರಾಜ್ ಅಂಡ್ ಹರಿದ್ವಾರ್. ನೆನ್ಪಿಡ್ಕೊಡ್ರಿ, ಪೂರ್ಣ ಕುಂಭಮೇಳ 4 ಪ್ಲೇಸಲ್ಲಿ ಆಗುತ್ತೆ. ಉಜ್ಜಯಿನಿ, ಹರಿದ್ವಾರ್, ಪ್ರಯಾಗ್ರಾಜ್, ನಾಶಿಕ್. ಅರ್ಧ ಕುಂಭಮೇಳ 2 ಪ್ಲೇಸಲ್ಲಿ ಆಗುತ್ತೆ, ಒಂದು ಪ್ರಯಾಗ್ರಾಜ್, ಇನ್ನೊಂದು ಹರಿದ್ವಾರ್. ಎಷ್ಟು ವರ್ಷಕ್ಕೊಂದ್ಸಲ? 6 ವರ್ಷಕ್ಕೊಂದ್ಸಲ. ನೆಕ್ಸ್ಟ್ 3ನೇ ಕುಂಭಮೇಳ ಬರುತ್ತೆ, ದಟ್ ಈಸ್ ಮಹಾಕುಂಭಮೇಳ. ಪೂರ್ಣ ಕುಂಭಮೇಳ 12 ವರ್ಷ, ಅರ್ಧ ಕುಂಭಮೇಳ 6 ವರ್ಷ, ಮಹಾಕುಂಭಮೇಳ ಆಗೋದು 144 ವರ್ಷ. ಈ ಸತಿ ಆಗಿದ್ದು ಮಹಾಕುಂಭಮೇಳ ಅಂತ ಹೇಳ್ತಾರೆ. ದಿಸ್ ಒನ್ ಇಸ್ ಅ ಮಹಾಕುಂಭಮೇಳ, 144 ವರ್ಷ. ಅಂದ್ರೆ ನಮ್ಮ ಸಮಯದಲ್ಲಿ ಮತ್ತೆ ಸಿಗಲ್ಲ ಮಹಾಕುಂಭಮೇಳ. ನಮ್ಮ ಅಕ್ಷರ್ ಸರ್ ಹೋಗಿ ಬಂದ್ರಿ ಇವಾಗ ಮಹಾಕುಂಭಮೇಳಕ್ಕೆ ಹೋಗ್ಬೋದು. ನನಗಾಗಲಿಲ್ಲ, ನನಗೆ ಹೋಗ್ಬೇಕು ತುಂಬ ಇತ್ತು, ಬಟ್ ಆಗಲಿಲ್ಲ. ಕಾರಣಾಂತರದಿಂದ ಪ್ರಿಪರೇಷನ್ ಸಂಬಂಧ ಆಗಲಿಲ್ಲ. ಬಟ್ 144 ವರ್ಷಕ್ಕೊಂದ್ಸಲ ಮಹಾಕುಂಭಮೇಳ ಆಗುತ್ತೆ. ಎಲ್ಲಾಗುತ್ತಪ್ಪಿ? ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಪ್ರಯಾಗ್ರಾಜ್. ಅದು ತ್ರಿವೇಣಿ ಸಂಗಮದಲ್ಲಿ ಆಗಬೇಕು ಮಹಾಕುಂಭಮೇಳ. 144 ಇಯರ್ಸ್ಗೊಂದ್ಸಲ ಆಗುತ್ತೆ ಮಹಾಕುಂಭಮೇಳ. ನೆಕ್ಸ್ಟ್ ಅಪ್ಪಿ ಮಹಾಕುಂಭಮೇಳ 2025 ಒನ್ಸ್ ಇನ್ 144 ಇಯರ್ಸ್. In a rare occurrence, the moon, sun, Mercury and Jupiter align together, making the Mahakumbha the most auspicious Kumbha Mela. ನೆನ್ಪಿಟ್ಕೊಳ್ರಿ, ಮೂನು, ಸನ್, ಮರ್ಕ್ಯೂರಿ ಮತ್ತೆ ಜುಪಿಟರ್ 4 ಗ್ರಹಗಳು ಒಂದೇ ರೇಖೆಯಲ್ಲಿ ಬರ್ತವೆ 144 ವರ್ಷಕ್ಕೊಂದ್ಸಲ. ಯಾಕಾಗುತ್ತೆ ಸರ್ ಮಹಾಕುಂಭಮೇಳ 144 ಇಯರ್ಸ್ಗೊಂದ್ಸಲ? ಯಾಕಾಗುತ್ತೆ? ಜಸ್ಟ್ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೂ ಸೈಂಟಿಫಿಕ್ ರೀಸನ್ ಬೇಕಪ್ಪ ಅಂದ್ರೆ ಚಂದ್ರ ಅಂದ್ರೆ ಮೂನು, ನೆಕ್ಸ್ಟ್ ಸನ್ ಆಗಿರಲಿ, ನೆಕ್ಸ್ಟ್ ಮರ್ಕ್ಯೂರಿ ಆಗಿರಲಿ, ಜುಪಿಟರ್ ಆಗಿರಲಿ, 4 ಒಂದೇ ರೇಖೆಯಲ್ಲಿ ಇರ್ತವೆ. ಅದಕ್ಕೋಸ್ಕರ 144 ವರ್ಷಕ್ಕೊಂದ್ಸಲ ಮಹಾಕುಂಭಮೇಳ ಆಗುತ್ತೆ. ಗೆಟ್ ಮೈ ಪಾಯಿಂಟ್? ನೆಕ್ಸ್ಟ್ ದ ಲಾಸ್ಟ್ ಟೈಮ್ ಇಟ್ ವಾಸ್ ಹ್ಯಾಪನ್ ಇನ್ 1881. 1881 ಆಗಿತ್ತು. ಮರಿ ಮುತ್ತಜ್ಜ ಆ ಟೈಮಲ್ಲಿ ಆಗಿತ್ತು 1881. ನೆಕ್ಸ್ಟ್ ಆಗ್ತಿರೋದು 2025 ಆಯಿತು. ಗೆಟ್ ಮೈ ಪಾಯಿಂಟ್? ಸೊ ಈ ಸತಿ ಈ ನೆಕ್ಸ್ಟ್ ಯಾವಾಗ ಆಗುತ್ತೆ? ನೆಕ್ಸ್ಟ್ 144 ವರ್ಷ ಆದಮೇಲೆ, ರೈಟ್? ಇಟ್ ಈಸ್ ಎಸ್ಟಿಮೇಟೆಡ್ ಟು ಡ್ರಾ 400 ಮಿಲಿಯನ್ ವಿಸಿಟರ್ಸ್ ಇನ್ ಟೋಟಲ್. 400 ಮಿಲಿಯನ್ಸ್ ಅಪಿ, ಸುಮಾರು 40 ಕೋಟಿ ಜನ ಆಯಿತು. ಬಟ್ ಅಕಾರ್ಡಿಂಗ್ ಟು ಎಸ್ಟಿಮೇಷನ್ ಇಟ್ ಈಸ್ 63 crores ಅಂತ ಹೇಳ್ತಾರೆ. ಲೆಕ್ಕಾಗ್ರಿ, ಒಂದು ಪ್ಲೇಸಲ್ಲಿ 400 ಜನ, ಬರೀ ಶಿವರಾತ್ರಿ ದಿನನೇ 2.5 ಕೋಟಿ ಜನ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ ಎಸ್ಟಿಮೇಷನ್ ಪ್ರಕಾರ. ಇಡೀ ನಿಮಗೆ ಜನವರಿ 13ರಿಂದ ಯಾವುದು ಫೆಬ್ 26ವರೆಗೂ ಮಹಾಶಿವರಾತ್ರಿವರೆಗೂ 63 ಜನ ಅಲ್ಲಿ ಹೋಗಿ ಸ್ನಾನ ಮಹಾಕುಂಭಮೇಳದಲ್ಲಿ ಲೈಕ್ ಸ್ನಾನವನ್ನು ಮಾಡ್ತಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್. ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತಪ್ಪ ಈ ಮಹಾಕುಂಭಮೇಳ ಡಿಸ್ಟ್ರಿಕ್ಟ್ ಎಲ್ಲಾಗುತ್ತೆ. ದ ಮಹಾಕುಂಭಮೇಳ ಡಿಸ್ಟ್ರಿಕ್ಟ್ ಇಸ್ ಅ ಟೆಂಪ್ರರಿ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ್ ಕ್ರಿಯೇಟೆಡ್ ಫಾರ್ ದ ಕುಂಭಮೇಳ. ಈ ಪ್ರಯಾಗ್ರಾಜ್ ಟೆಂಪ್ರರಿಯಾಗಿ ಒಂದು ಡಿಸ್ಟ್ರಿಕ್ಟ್ ಮಾಡ್ತಾರೆ ಇದನ್ನ. ದ ಡಿಸ್ಟ್ರಿಕ್ಟ್ ವಾಸ್ ಕ್ರಿಯೇಟೆಡ್ ಟು ಸ್ಟ್ರೀಮ್ ಲೈನ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಕುಂಭಮೇಳ. ಪ್ರಯಾಗ್ರಾಜ್ ವಾಸ್ ನಾಟ್ ಅನ್ ಡಿಸ್ಟ್ರಿಕ್ಟ್ ಆವಾಗ, ಬಟ್ ಮಹಾಕುಂಭಮೇಳ ಬಂದಾಗ ಇದನ್ನ ಡಿಸ್ಟ್ರಿಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾಕೆ? ಒಂದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೋಬೇಕು, ಯಾಕಂದ್ರೆ ಡಿಸಿಗಳು ಬರಬೇಕಲ್ಲಿ, ಅಡ್ಮಿನಿಸ್ಟ್ರೇಷನ್ ಸರಿ ಆಗಬೇಕು ಅನ್ನೋದು ಕಾರಣಕ್ಕೋಸ್ಕರ ಇಟ್ ಈಸ್ ಕನ್ವರ್ಟೆಡ್ ಆಸ್ ಎ ಡಿಸ್ಟ್ರಿಕ್ಟ್ ಟೆಂಪ್ರರಿಲಿ. ದ ಡಿಸ್ಟ್ರಿಕ್ಟ್ ವಿಲ್ ಎಕ್ಸಿಸ್ಟ್ ಫ್ರಮ್ ಡಿಸೆಂಬರ್ 1 ಮಾರ್ಚ್ 31 ವರೆಗೂ. 2024 ಡಿಸೆಂಬರ್ 1 ಮಾರ್ಚ್ 31 2025 ಇದು ಪ್ರಯಾಗ್ರಾಜ್ ಡಿಸ್ಟ್ರಿಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ಕೇಳಬಹುದು, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸ್ ಈಸ್ ಟೆಂಪ್ರರಿಲಿ ಕನ್ವರ್ಟೆಡ್ ಆಸ್ ಎ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ? ಏನು ಕೇಳ್ತಾರೆ? ಇಂಡಿಯಾದ ಯಾವ ಪ್ಲೇಸು ಟೆಂಪ್ರರಿ ಆಗಿ ಡಿಸ್ಟ್ರಿಕ್ಟ್ ಆಗಿ ಕನ್ವರ್ಟ್ ಆಗಿತ್ತು? ಯಾವುದು? ಪ್ರಯಾಗ್ರಾಜ್. ಇಟ್ ಇಸ್ ಕನ್ವರ್ಟೆಡ್ ಆಸ್ ಎ ಡಿಸ್ಟ್ರಿಕ್ಟ್. ಯಾವಾಗಿಂದ? ಡಿಸೆಂಬರ್ 1 2024 ಮಾರ್ಚ್ 31 2025. ಸುಮಾರು 4 ತಿಂಗಳವರೆಗೂ ಡಿಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಅಗೇನ್ ಡಿಸ್ಟ್ರಿಕ್ಟ್ ಸ್ಟೇಟಸ್ ಹೋಗುತ್ತೆ. ದ ಡಿಸ್ಟ್ರಿಕ್ಟ್ ಇನ್ಕ್ಲೂಡ್ಸ್ ದ ಪರೇಡ್ ಏರಿಯಾ, 67 ವಿಲೇಜಸ್ ಆ್ಯಂಡ್ 4 ತಹಸೀಲ್ಸ್ ಆಫ್ ಸಾದರ್, ಸರೌಂಡ್, ಯಾವುದು ಫುಲ್ಪುರ್ ಆ್ಯಂಡ್ ಖರ್ಚನಾ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ 67 ವಿಲೇಜ್ಗಳನ್ನ ಸೇರ್ಕೊಂಡ್ಬಿಟ್ಟು ಒಂದು ಡಿಸ್ಟ್ರಿಕ್ಟ್ ಆಗಿ ಇದನ್ನ ಕನ್ವರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರುತ್ತಪ್ಪಿ 6 ಸ್ಯಾಕ್ರಿಡ್ ಬಾತ್ಸ್. 6 ಪುಣ್ಯ ಸ್ನಾನಗಳು, ಸ್ಯಾಕ್ರಿಡ್ ಬಾತ್ಸ್ ಅಂತ ಬರ್ತವೆ. 6 ಸ್ನಾನಗಳು ಬರ್ತವೆ. ಒಂದು ಪೌಷ ಪೂರ್ಣಿಮಾ ದಿವಸ ಜನವರಿ 13 ಆಯಿತು. ಪೌಷ ಪೂರ್ಣಿಮಾ ದಿವಸ ಅಫಿಷಿಯಲ್ ಸ್ಟಾರ್ಟ್ ಆಫ್ ಮಹಾಕುಂಭಮೇಳ ಸ್ಟಾರ್ಟ್ ಆಗೋದು ಇದರಿಂದ ಪೌಷ ಪೂರ್ಣಿಮಾದಿಂದ ಮಹಾಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಸೊ ಯಾವ ಪೂರ್ಣಿಮಾದಿಂದ ಮಹಾಕುಂಭಮೇಳ ಸ್ಟಾರ್ಟ್ ಆಯಿತು? ಪೌಷ ಪೂರ್ಣಿಮಾದಿಂದ. ನೆಕ್ಸ್ಟು ಮಕರ ಸಂಕ್ರಾಂತಿ ಆಗುತ್ತಪ್ಪಿ. ಮಕರ ಸಂಕ್ರಾಂತಿ ದಟ್ ಇಸ್ ಅ ಫಸ್ಟ್ ಶಾಹಿ ಸ್ನಾನ ಅಥವಾ ರಾಯಲ್ ಬಾತ್. ಫಸ್ಟ್ ಶಾಹಿ ಸ್ನಾನ ಅಂತ ಕರಿತೀವಿ ಅದನ್ನು ನಾವು.
ಅದನ್ನು ನಾವು ಪುಣ್ಯ ಸ್ನಾನ ಅಂತ ಕೂಡ ಕರಿಬೋದು. ಫಸ್ಟ್ ಶಾಹಿ ಸ್ನಾನ ಆಗುತ್ತೆ ಯಾವಾಗಪ್ಪಿ? ಮಕರ ಸಂಕ್ರಾಂತಿ ದಿನ. ನೆಕ್ಸ್ಟು ಮೌನಿ ಅಮಾವಾಸ್ಯೆ ಆಯಿತು. ಮೌನಿ ಅಮಾವಾಸ್ಯೆ ದಿನ ಸೆಕೆಂಡ್ ಶಾಹಿ ಸ್ನಾನ ಆಯಿತು. ಶಾಹಿ ಸ್ನಾನ ಆಯಿತು. ನೆಕ್ಸ್ಟ್ ಬಸಂತ ಪಂಚಮಿ ದಿನ ಥರ್ಡ್ ಶಾಹಿ ಸ್ನಾನ. ಮಹಾಗೈ ಪೂರ್ಣಿಮಾ ದಿನ ಇಂಪಾರ್ಟೆಂಟ್ ಬಾತಿಂಗ್ ಡೇ ಆನ್ ಅಪರ್ಚುನಿಟಿ ಆಫ್ ಅ ಸ್ಪಿರಿಚುವಲ್ ರಿನಿವಲ್. ಇಂಪಾರ್ಟೆಂಟ್ ಬಾತಿಂಗ್ ಡೇ ಯಾವಾಗುತ್ತೆ? ಮಹಾಗೈ ಪೂರ್ಣಿಮಾ ದಿನ. ನೆಕ್ಸ್ಟ್ ಮಹಾಶಿವರಾತ್ರಿ ದಿನ ಕುಂಭಮೇಳ ಎಂಡ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಪೌಷ ಪೂರ್ಣಿಮಾದಿಂದ, ಎಂಡ್ ಆಗೋದು ಮಹಾಶಿವರಾತ್ರಿ ಜೊತೆಗೆ. ಫಸ್ಟ್ ಶಾಹಿ ಸ್ನಾನ ಆಗೋದು ಮಕರ ಸಂಕ್ರಾಂತಿ, ಸೆಕೆಂಡ್ ಆಗೋದು ಮೌನಿ ಅಮಾವಾಸ್ಯೆ, ಥರ್ಡ್ ಆಗೋದು ಬಸಂತ ಪಂಚಮಿ, ಅಂಡ್ ಇಂಪಾರ್ಟೆಂಟ್ ಬಾತಿಂಗ್ ಡೇ ಆಗೋದು ಯಾವಾಗಪ್ಪಿ? ದಟ್ ಈಸ್ ಮಾಘೈ ಪೂರ್ಣಿಮಾ ದಿನ. ಇವು 6 ಯಾವಲ್ಲಪ್ಪಿ? ನೆನ್ಪಿಡ್ಕೊಡ್ರಿ. ಪೌಷ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯ, ಬಸಂತ ಪಂಚಮಿ, ಮಾಘೈ ಪೂರ್ಣಿಮಾ, ಮಹಾಶಿವರಾತ್ರಿ. ಸೊ ಇವೆಲ್ಲ ಕೂಡ ಡಿಫ್ರೆಂಟ್ 6 ಸಕ್ರಿಡ್ ಬಾತ್ಸ್ ಆಗ್ತವೆ, ಪುಣ್ಯ ಸ್ನಾನಗಳಾಗ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ಕೇಳಿ ಬಿಡ್ಲಿ, ಐ ಥಿಂಕ್ ಕೇಳ್ತಾರೆ ಅಂತ ನನಗೆ ಅನ್ಸುತ್ತೆ, ಬಟ್ ಅಂದ್ರೂ ಕೂಡ ಫಾರ್ ಜನರಲ್ ಪರ್ಪಸ್ ಯು ಶುಡ್ ನೋ ದಿಸ್, ರೈಟ್? ನೆಕ್ಸ್ಟ್ ಬರುತ್ತಪ್ಪಿ ಮಹಾಕುಂಭ ಮೇಳ ಲೋಗೋ ಬಗ್ಗೆ. ವೆರಿ ವೆರಿ ಇಂಪಾರ್ಟೆಂಟ್. ಲೋಗೋ ಒಳಗಡೆ ಏನಿದೆ? ದ ಡಿಸೈನ್ ಆಫ್ ಲೋಗೋ ಫೀಚರ್ಸ್ ಟೆಂಪಲ್, ದ ಅಕ್ಷವಟ ಟ್ರೀ. ಯಾವ ಟ್ರೀ ಇದೆ ಅಪ್ಪ ಇದರಲ್ಲಿ? ಅಕ್ಷವಟ ಟ್ರೀ ಅಂತ ಇದೆ. ಅಕ್ಷವಟ ಟ್ರೀ ಯಾವ ಟ್ರೀ? ಲೋಗೋ ಒಳಗಡೆ ಅಕ್ಷವಟ ಟ್ರೀ ಇದೆ. ಓಕೆ. ಆ್ಯಂಡ್ ಇಮೇಜ್ ಆಫ್ ಲಾರ್ಡ್ ಹನುಮಂತನ ಚಿತ್ರ ಇದೆ ಲೋಗೋ ಒಳಗಡೆ. ಲಾರ್ಡ್ ಹನುಮಾನ್ ಚಿತ್ರ ಇದೆ ಇದರಲ್ಲಿ. ಕೆನ್ ಯು ಸಿ ಹಿಯರ್? ಲಾರ್ಡ್ ಹನುಮಾನ್ ಚಿತ್ರ ಇದೆ ಇದರಲ್ಲಿ. ರಿಪ್ರೆಸೆಂಟಿಂಗ್ ದ ಕಾನ್ಫ್ಲುಯೆನ್ಸ್ ಆಫ್ ನೇಚರ್ ಅಂಡ್ ಹ್ಯುಮ್ಯಾನಿಟಿ ಇನ್ ದ ಸನಾತನ ಸಿವಿಲೈಸೇಷನ್. ಸನಾತನ ಸಿವಿಲೈಸೇಷನ್ ಒಳಗಡೆ ನೇಚರ್ ಮತ್ತೆ ಹ್ಯುಮ್ಯಾನಿಟಿ ಎರಡು ಕೂಡ ಇನ್ಕ್ಲೂಡ್ ಆಗುತ್ತೆ ಅಥವಾ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಟೆಂಪಲ್, ಅಕ್ಷವಟ ಟ್ರೀ ಅಂಡ್ ಹನುಮಾನ್. ಓಕೆ. ದ ಲೋಗೋ ಸಿಂಬಲೈಸಸ್ ರಿಲಿಜಿಯಸ್ ಅಂಡ್ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ. ಎಕನಾಮಿಕ್ ಪ್ರಾಸ್ಪೆರಿಟಿ ಹೆಂಗೆ? ವಿತ್ ದ ಡಿಪಿಕ್ಷನ್ ಆಫ್ ಅಮೃತ ಕಲಶ, ಅ ಸ್ಯಾಕ್ರೆಡ್ ವೆಸಲ್ಸ್ ಆಫ್ ದ ಮಿಥಾಲಜಿಕಲ್ ಓಷನ್ ಚರ್ನಿಂಗ್. ಅಂದರೆ ಇಲ್ಲಿ ಈ ಲೋಗೋದಲ್ಲಿ ರಿಲಿಜಿಯಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ಜೊತೆಗೆ ಎಕನಾಮಿಕ್ ಪ್ರಾಸ್ಪೆರಿಟಿ ಹೆಂಗೆ? ಈಗ ಮಹಾಕುಂಭಮೇಳಕ್ಕೆ ಪ್ರಯಾಗರಾಜ್ಗೆ ಹೋಗ್ತಾರೆ, ಸುಮಾರು 3.5 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ರೆವಿನ್ಯೂ ಬಂದಿದೆ ಸರ್ಕಾರಕ್ಕೆ 3.5 ಲಕ್ಷ ಕೋಟಿ. ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಸ್ವಲ್ಪ ಆಗಿದ್ರೆ ಕರ್ನಾಟಕದ ಬಜೆಟ್ ಆಗ್ಬಿಡುತ್ತೆ. ಇನ್ ಪಾಯಿಂಟ್. ಸೊ ಈ ರೀತಿ ಎಕನಾಮಿಕ್ ಪ್ರಾಸ್ಪೆರಿಟಿ ಜೊತೆಗೆ ಸಿಂಬಲೈಸಸ್ ಆಫ್ ರಿಲಿಜನ್ ಎರಡು ಕೂಡ ಮಾಡ್ಬಿಟ್ಟು ಒಂದು ಲೋಗೋ ರೆಡಿ ಮಾಡಿದ್ದಾರೆ. ಇದರಲ್ಲಿ ಟೆಂಪಲ್, ಅಕ್ಷವಟ ಟ್ರೀ ಮತ್ತೆ ಲಾರ್ಡ್ ಹನುಮಾನ್ ಫೋಟೋ ಇದೆ. ವೆರಿ ಇಂಪಾರ್ಟೆಂಟ್, ರೈಟ್? Sadhus and seers from all the sectors across the country participate in the Mahakumbh Mela. A large number of symbolize the logo by sadhu blowing the conch. ಅಂದರೆ ಇದರಲ್ಲಿ ಸಾಧುಗಳ ಫೋಟೋ ಕೂಡ ಇದೆ ಅಥವಾ ಇಮೇಜಸ್ ಕೂಡ ಇದೆ. ಅಡಿಷನಲಿ 2 ಸಾಧುಸ್ ಆರ್ ಡಿಪಿಕ್ಟೆಡ್ ಇನ್ ದ ಪೋಸ್ಚರ್ ಆಫ್ ಸ್ಯಾಲ್ಯುಯೇಷನ್ ರಿಫ್ಲೆಕ್ಟಿಂಗ್ ದ ಡೀಪ್ ರೆಫರೆನ್ಸ್ ಆಫ್ ದ ಇವೆಂಟ್. ಅಂದರೆ ಇವೆಂಟ್ನ ಸಿಂಬಲೈಸ್ ಮಾಡುವಂಗೆ ಆ ಸಾಧುಗಳ ಫೋಟೋವನ್ನು ಹಾಕಿದ್ದಾರೆ ಇಲ್ಲಿ ಲೋಗೋದಲ್ಲಿ. ವೆರಿ ಇಂಪಾರ್ಟೆಂಟ್ ಒನ್, ರೈಟ್? So all about Mahakumbh Mela logo. As a Mahakumbh Mela is held in Prayagraj, the logo prominently features the cities and most sacred site, the Triveni Sangrama, the confluence of Ganga, Yamuna, Saraswati. Very very important. ಸೊ ತ್ರಿವೇಣಿ ಸಂಗಮದಲ್ಲಿ ಯಾವ್ಯಾವ ನದಿಗಳು ಕೂಡ್ಕೋತಾವೆ? ಗಂಗಾ, ಯಮುನಾ, ಸರಸ್ವತಿ. ಈ 3 ನದಿಗಳು ಕೂಡ್ಕೊಳ್ಳೋದ್ರಿಂದ ಇದನ್ನ ಮಹಾಸಂಗಮ ಅಥವಾ ನಾವು ತ್ರಿವೇಣಿ ಸಂಗಮ ಅಂತ ಕರೆಯೋದು, ರೈಟ್? ಬಜೆಟ್ ನೋಡ್ರಪ್ಪಿ. ಸೊ ದ ಬಜೆಟ್ ಫಾರ್ ಮ್ಯಾನೇಜಿಂಗ್ ದ ಕುಂಭ ಮೇಳ ಈ ಸೆಟ್ ಅರೌಂಡ್ 7,000 crores, ಅಪ್ರಾಕ್ಸಿಮೇಟ್ಲಿ 800 million. 700 ಕೋಟಿ, ಸಾರಿ 7,000 ಕೋಟಿಗಳು ಖರ್ಚಾಗಿದ್ದಾವೆ. ಬಟ್ 7,000 ಕೋಟಿ ಖರ್ಚಾಗಿದೆ, 3.5 lakhs ರೆವೆನ್ಯೂ ಬಂದಿದೆ. 7,000 ಕೋಟಿ ಖರ್ಚು ಮಾಡಿದರೆ 3.5 ಲಕ್ಷ ಕೋಟಿ ಎಷ್ಟು ರೆವೆನ್ಯೂ ಬಂದಿದೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಇಟ್ ಈಸ್ ಅಫಿಷಿಯಲಿ ಇಟ್ ಈಸ್ ನಾಟ್ ಔಟ್, ಬಟ್ ಇದನ್ನ ಗೌರ್ಮೆಂಟ್ ಹೇಳ್ತಾ ಇರ್ತಾರೆ 3.5 ಲಕ್ಷ ಕೋಟಿ ಅಷ್ಟು ರೆವೆನ್ಯೂ ಬಂದಿದೆ ಅಂತ. ಖರ್ಚಿಗೆ ಎಷ್ಟಪ್ಪಿ? 7,000 ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಮಹಾಕುಂಭ ಮೇಳ ಆರ್ಗನೈಸ್ ಮಾಡೋಕ್ಕೆ, ರೈಟ್? ಇನಿಷಿಯೇಟಿವ್ ಬೈ ದ ಗವರ್ಮೆಂಟ್. ಮಹಾಕುಂಭ ಮೇಳ 2025 will be assisted by the ಮಹಾಕುಂಭ ಮೇಳ 2025 ಆ್ಯಪ್. ಇದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ, ಮಹಾಕುಂಭ ಮೇಳ 2025 ಆ್ಯಪ್ ರೆಡಿ ಮಾಡಿದ್ದಾರೆ, ವಿಚ್ ಹ್ಯಾಸ್ ಅನ್ ಇಂಪಾರ್ಟೆಂಟ್ ಲೊಕೇಶನ್ ಆಫ್ ಘಾಟ್ಸ್, ಟೆಂಪಲ್ಸ್ ಅಂಡ್ ಅದರ್ ಮೇಜರ್ ರಿಲಿಜಿಯಸ್ ಸೈಟ್ಸ್ ಫಾರ್ ದ ಸಪೋರ್ಟ್ ಆಫ್ ಟೂರಿಸ್ಟ್ ಅಂಡ್ ಪಿಲ್ಗ್ರಿಮ್ಸ್. ಅಂದರೆ ಮಹಾಕುಂಭ ಇದು ಒಂದು ಆಫ್ಲೈನ್ ಅಪ್ಪಿ. ನಿಮ್ಗೆ ಇದಕ್ಕೆ ಡೌನ್ಲೋಡ್ ಮಾಡೋಕ್ಕಷ್ಟೇ ಇಂಟರ್ನೆಟ್ ಬೇಕು. ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ನೆಟ್ ಬೇಕಾಗಿಲ್ಲ. ವಿದೌಟ್ ಇಂಟರ್ನೆಟ್ ಯು ಕ್ಯಾನ್ ಯೂಸ್ ದಿಸ್ ಮಹಾಕುಂಭ ಮೇಳ ಆ್ಯಪ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಘಾಟ್ಸ್ಗಳು ಅಂದರೆ ಸ್ನಾನ ಪ್ರದೇಶಗಳು, ಇಂಪಾರ್ಟೆಂಟ್ ನಿಯರ್ ಬರುವಂತಹ ಟೆಂಪಲ್ಸ್ಗಳು ಮತ್ತು ನಿಯರ್ ಬರುವಂಥ ರಿಲಿಜಿಯಸ್ ಸೈಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಮಹಾಕುಂಭ ಮೇಳ 2025 ಆ್ಯಪ್ಸ್, ರೈಟ್? ಸೊ ನೆಕ್ಸ್ಟು
Kumbhavani, an OTT-based radio FM channel dedicated to disseminating information related to Kumbha Fair, was launched by Uttar Pradesh Chief Minister Yogi Adityanath. ಒಂದು ಹೊಸ OTT-based FM ಚಾನಲ್ನ ರೆಡಿ ಮಾಡಿದ್ರು. ಹೆಸರೇನಪ್ಪಿ? ಕುಂಭವಾಣಿ ಅಂತ. ಇಂಪಾರ್ಟೆಂಟ್ ಕೇಳಬಹುದು ಇದನ್ನ. ವಿಚ್ ಆಫ್ ದಿ ಫಾಲೋಯಿಂಗ್ OTT FM ಚಾನಲ್ ವಾಸ್ ಡೆಡಿಕೇಟೆಡ್ ಟು ಮಹಾಕುಂಭ ಮೇಳ? ಏನಪ್ಪಿ? ವಿಚ್ ಆಫ್ ದಿ ಫಾಲೋಯಿಂಗ್ OTT-based radio FM channel dedicated to Mahakumbha Mela? Answer is Kumbhavani. Very important ಆಗುತ್ತೆ. ನೆಕ್ಸ್ಟು Kumbha Shah Al Yak Al Chatbot. Prime Minister Narendra Modi and Chief Minister Yogi Adityanath also unveiled the Kumbha Shah AI chatbot designed to assist pilgrims at the 2025 Mahakumbha Mela. Supporting the multiple languages, this chatbot offers event information, travel guidance and the personalized help. ಅಂದ್ರೆ ಇವಾಗ ನಾವು ಹೆಂಗೆ ಚಾಟ್ GPT ಅಂತ ಇರುತ್ತಲ್ಲಪ್ಪಿ, ಸೊ ಅದೇ ರೀತಿ ಒಂದು ಚಾಟ್ ಬಾಟ್ನ ರೆಡಿ ಮಾಡಿದ್ರು. ಬಂದಂತಹ ಈಗ ಬರೀ ಇಂಡಿಯಾದ್ರು ಹೋಗಲ್ಲ, ಅಲ್ಲಿ ಫಾರಿನ್ ಬೇರೆ 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 ಕಂಟ್ರಿಯಿಂದ, US ಇಂದ ಸ್ಟೀವ್ ಜಾಬ್ಸ್ ಅವ್ರ ಮಿಸಸ್ ಬಂದಿದ್ರು, ಹೆಂಡತಿ ಬಂದಿದ್ರು. ಅಂದರೆ ಜಸ್ಟ್ ಇಟ್ ಇಸ್ ಅನ್ ಎಕ್ಸಾಂಪಲ್. ಅದೇ ರೀತಿ ಬೇರೆ 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 ಕಂಟ್ರಿಯಿಂದೆಲ್ಲ ಬರ್ತಾರೆ, ಅಕ್ರಾಸ್ ದ ವರ್ಲ್ಡ್ ಬರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗಬೇಕು, ಅಸಿಸ್ಟೆನ್ಸ್ ಬೇಕಂತ ಚಾಟ್ ಬಾಟ್ನ, ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಚಾಟ್ ಬಾಟ್ನ ರೆಡಿ ಮಾಡ್ಕೊಂಡಿದ್ರು. ಹೆಸರೇನಪ್ಪಿ? ಕುಂಭ ಶಾ AI chatbot. Very, very important. Right? For the first time, underwater drones equipped with the advanced technology and the low light functionality will be provided 24/7 surveillance of the rivers, ensuring the safe Sangama Stana. ಅಂದರೆ ನದಿಯಲ್ಲಿ ಮುಳುಗಿ ಯಾರಿಗಾದ್ರೂ ಅನಾಹುತ ಆಗಬಾರ್ದಲ್ಲ, ಅದಕ್ಕೋಸ್ಕರ ಅಂಡರ್ ವಾಟರ್ ಡ್ರೋನ್ಸ್ನ ಎಕ್ವಿಪ್ ಮಾಡಿದ್ರು. ನೀರಿನಲ್ಲಿರ್ತವೆ ಡ್ರೋನ್ಸು, ಯಾರಿಗಾದ್ರೂ ಸ್ಲಿಪ್ ಆಗಿ ನೀರಿನಲ್ಲಿ ತೇಲಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂಡರ್ ವಾಟರ್ ಡ್ರೋನ್ಸ್ನ ಎಕ್ವಿಪ್ ಮಾಡಿದ್ರು. 24/7 ಸರ್ವೈಲೆನ್ಸ್ ಹಾಕೊಂಡಿದ್ರು. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಂತೆ. ರೈಟ್. The Uttar Pradesh government is prioritizing a digital Mahakumbha Mela by employing cutting edge security. Digital Kumbha Mela ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶ ಗೌರ್ಮೆಂಟ್ ಜಾಸ್ತಿ ಪ್ರಿಯಾರಿಟೀಸ್ ಮಾಡಿದ್ರು. AI powered cameras, drones, anti drones and tethered drones monitor the expansive Mela grounds. ಅಂದರೆ ಕ್ಯಾಮ್ರಾಸ್ಗಳನ್ನ ಹಾಕಿದ್ರು, ಡ್ರೋನ್ಸ್ಗಳನ್ನ ಹಾಕಿದ್ರು, ಆಂಟಿ ಡ್ರೋನ್ಸ್ಗಳನ್ನ ಹಾಕಿದ್ರು. ಸೊ ಈ ರೀತಿ ಡಿಜಿಟಲ್ ಆಗಿ ಜಾಸ್ತಿ ಕುಂಭಮೇಳ ಆಗಬೇಕು, ಅಂದರೆ ದಟ್ ಎವ್ರಿಬಡಿ ಶುಡ್ ವಾಚ್ ಅಕ್ರಾಸ್ ದ ವರ್ಲ್ಡ್ ಅನ್ನೋ ಕಾರಣಕ್ಕೋಸ್ಕರ ಡಿಜಿಟಲ್ ಮಹಾಕುಂಭಮೇಳ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶ ಸರ್ಕಾರ ಏನು ಮಾಡಿದ್ರು, ಜಾಸ್ತಿ ಪ್ರಿಯಾರಿಟಿನ ಕೊಟ್ಟಿದ್ರು. ದ ಮೊಬೈಲ್ ಸೈಬರ್ ಟೀಮ್ ಇಸ್ ಆಲ್ಸೋ ಆಕ್ಟಿವ್ ಮಾನಿಟರಿಂಗ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ Facebook X and Instagram to identify the naturalized cyber threats such as a fraudulent website and scams. ಅಂದರೆ ಮಹಾಕುಂಭಮೇಳ ಕರ್ಕೊಂಡು ಹೋಗ್ತೀವಿ, ಇಷ್ಟು ಪೇ ಮಾಡಿರಿ, ಬಸ್ಸಿಗೆ ಇಷ್ಟು ಕೊಡ್ರಿ, ಆ ರೀತಿ ಆಗಬಾರ್ದು ಅನ್ನೋಕ್ಕೋಸ್ಕರ ಮೊಬೈಲ್ ಸೈಬರ್ ಟೀಮ್ ಕೂಡ ರೆಡಿ ಆಗಿದ್ರು. ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಗೂಗಲ್ ಯಾವ್ದಾದ್ರು ಸೈಬರ್ ಥ್ರೆಟ್ ಮಾಡಿದ್ರು ಅಥವಾ ಫ್ರಾಡಲೆಂಟ್ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿದ್ರು, ಅದನ್ನು ಜಸ್ಟ್ ಡಿಲೀಟ್ ಮಾಡೋಕ್ಕೋಸ್ಕರ ಸೈಬರ್ ಟೀಮ್ ಕೂಡ ರೆಡಿ ಮಾಡ್ಕೊಂಡಿದ್ರು. ರೈಟ್. ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ತ್ರಿವೇಣಿ ಸಂಗಮದ ಬಗ್ಗೆ ನೋಡ್ಬೇಕಪ್ಪ ನಾವು. ತ್ರಿವೇಣಿ ಸಂಗಮ ಇಸ್ ದ ಕಾನ್ಫ್ಲುಯೆನ್ಸ್ ಆಫ್ ದಿಸ್ ಗಂಗಾ ಯಮುನಾ ಸರಸ್ವತಿ ಸೈಟ್ಸ್ ಪ್ರಯಾಗ್ರಾಜ್ದಲ್ಲಿದೆ. ದ ನೇಮ್ ಕಮ್ಸ್ ಫ್ರಮ್ ದಿ ಸಂಸ್ಕೃತ್ ವರ್ಡ್ ತ್ರಿ, ಇಟ್ ಮೀನ್ಸ್ ತ್ರೀ. ವೇಣಿ ಇಟ್ ಮೀನ್ಸ್ ಕಾನ್ಫ್ಲುಯೆನ್ಸ್, ಸಂಗಮ ಇಟ್ ಮೀನ್ಸ್ ಯೂನಿಯನ್, ಅಂದರೆ ಮೂರು ನದಿಗಳು ಜೋಡಣೆ ಆಗುವಂತಹ ಪ್ರದೇಶ, ದಟ್ ಇಸ್ ಅ ತ್ರಿವೇಣಿ ಸಂಗಮ. ಸೊ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಸೈಟ್, ವೆರಿ ಇಂಪಾರ್ಟೆಂಟ್. ಕುಂಭಮೇಳ is an intangible cultural heritage site recognized by UNESCO. Very, very important. UNESCO, United Nation Education Scientific Cooperation Organization, the full form. ಯುನೆಸ್ಕೋದವರು ಈ ಮಹಾಕುಂಭ ಅಥವಾ ಕುಂಭಮೇಳವನ್ನು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಯಾವಾಗ? 2017ರಲ್ಲಿ ರೆಫರ್ ಮಾಡಿದ್ದಾರೆ ಕುಂಭಮೇಳವನ್ನು. ಪ್ರಯಾಗ್ರಾಜಲ್ಲಿ ಆಗುವಂತಹ ಕುಂಭಮೇಳವನ್ನು ಯುನೆಸ್ಕೋದವರು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಯುನೆಸ್ಕೋ? ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್. ವೆರಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಪ್ಪಿ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್. ಲಿಸ್ಟ್ ಯಾವಾಗ ಬರ್ತಾವಪ್ಪಿ? 1 ಕುಂಭಮೇಳ 2017, ದುರ್ಗಾ ಪೂಜೆ ಇನ್ ಕೋಲ್ಕತ್ತಾ 2021, ನೆಕ್ಸ್ಟ್ ಬರುತ್ತೆ ಗರ್ಬಾ ಆಫ್ ಗುಜರಾತ್ 2023. ಈ ಮೂರುಗಳು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಅಂತ ಕರಿತವೆ. ಯಾವ್ಯಾವಪ್ಪಿ? ಒಂದು ಕುಂಭಮೇಳ 2017ಕ್ಕೆ ಆ್ಯಡ್ ಆಯಿತು, ದುರ್ಗಾ ಪೂಜಾ ಆ್ಯಡ್ ಆಯಿತು, ದಟ್ ಈಸ್ 2021ಕ್ಕೆ, ನೆಕ್ಸ್ಟ್ ಗರ್ಬಾ ಆ್ಯಡ್ ಆಯಿತು, ದಟ್ ಈಸ್ ಇನ್ 2023ಕ್ಕೆ. ಗರ್ಬಾ ಗುಜರಾತ್, ಗರ್ಬಾ ಫೆಸ್ಟಿವಲ್ ನಡೆಯುತ್ತಲ್ಲ, ರೈಟ್, ಗುಜರಾತಲ್ಲಿ 2023ರಲ್ಲಿ. ಈ ಮೂರು ಕೂಡ ಕಲ್ಚರಲ್ ಯಾವುದು? ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಬೈ ಯುನೆಸ್ಕೋ. Okay, so these are the very, very important facts of the Kumbh Mela 2025. Very, very important facts ಆಗ್ತಾವಪ್ಪಿ. ನಿಮಗೆ ಎಕ್ಸಾಮ್ಸಲ್ಲಿ ಯಾವ ಟೈಪ್ ಆಫ್ ಕ್ವಶನ್ಸ್ ಕೂಡ ಇದರಿಂದ ಕೇಳ್ಬೋದು. ಯು ಶುಡ್ ಬಿ ರೆಡಿ ವಿತ್ ಆಲ್ ದ ಟೈಪ್ ಆಫ್ ಕಂಟೆಂಟ್ಸ್. ಸೊ ದಟ್ ಈಸ್ ವೈ ನಾವು ಯಾವ ಟಾಪಿಕ್ಸ್ನು ಕೂಡ ನಮ್ಮ ಬ್ಯಾಚ್ ಕೋರ್ಸಲ್ಲಿ ಬಿಡಲ್ಲ. ಸೊ ದೀಸ್ ಆರ್ ಜಸ್ಟ್ ಡೆಮೋಸ್.
ಪ್ರತಿ ಇವೆಂಟ್ ವಾಟ್ ಎವರ್ ಇಸ್ ಗೋನ್ ಟು ಹ್ಯಾಪನ್ ಇನ್ ಇಂಡಿಯಾ, ಆಲ್ ದ ಇವೆಂಟ್ಸ್, ಆಲ್ ದ ಥಿಂಗ್ಸ್ ದಟ್ ವಿ ಆರ್ ಗೋನ್ ಟು ಕವರ್ ಇನ್ ದ ಬ್ಯಾಚ್ ಕೋರ್ಸ್. ನಿಮ್ಗೆ ಅದು PGCETಗೂ ಹೆಲ್ಪ್ ಆಗಬೇಕು, ಬೇರೆ 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 ಅಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗಬೇಕಿದು. Not only by paying here, you only don't prepare for PGCET. You will prepare for all RRB, SSC, NTPC, banking, all the exams you are going to prepare along with the PGCET. We will give more focus to a PGCET now because it is a PGCET batch course, right? So e batch course ಗೆ ಜಾಯಿನ್ ಆಗಬೇಕಾದ್ರೆ ಏನು ಮಾಡಬೇಕು ನೀವು? You have to download Dhruvika Academy. Dhruvika Academy app ನ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವೇನು ಮಾಡಬೇಕು? 6361 949484. This is a WhatsApp number and calling number. You can call on this number. Definitely live classes, recording classes, doubt clearing sessions, study materials. Other than the test series you will be getting. Jotege access to all the upcoming batches until your examination. What you have to do, download Makoti application na, call my number ge. Definitely we will give full information. Definitely you can join and start your preparation and have a rock solid preparation for PGCET 2025 MBA and MCA, right? So this ಇವತ್ತಿನ ಟಾಪಿಕ್ ಇದಾಯಿತು ಮಹಾಕುಂಭಮೇಳ. ನಾಳೆ ಬೇರೆ ಟಾಪಿಕ್ ಜೊತೆಗೆ ಅಥವಾ ಕರೆಂಟ್ ಅಫೇರ್ಸ್, ರೈಟ್, ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಜೊತೆಗೆ ನಾಳೆ ಬಂದು ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು and bye bye.